ಸಾಮಾನ್ಯವಾಗಿ ಏನಂತಂದ್ರೆ ಪ್ರತಿ ಹಳ್ಳಿಗೂ ಸಹ ಒಂದು ಸಾರಿಗೆ ವ್ಯವಸ್ಥೆಯನ್ನ ಇಲಾಖೆ ಕಲ್ಪಿಸಿದೆ. ಯಾಕಂತಂದ್ರೆ ಆ ಹಳ್ಳಿಯಿಂದ ಏನ್ ಸಿಟಿಗೆ ಬರ್ತಾರೆ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗೆ, ಜೊತೆಗೆ ಸಾರ್ವಜನಿಕರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ಅನೇಕ ಬಸ್ ಸಂಚಾರವನ್ನ ಎಲ್ಲಾ ಹಳ್ಳಿಗಳಿಗೆ ಒದಗಿಸುವ ಮೂಲಕ ಸಾರಿಗೆ ಇಲಾಖೆ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಏನಂತಂದ್ರೆ ಈ ಶಾಲಾ ಕಾಲೇಜುಗಳ ಏನ್ ಸರಿಯಾದ ವೇಳೆಗೆ ಏನ್ ಸ್ಕೂಲ್ ಬಸ್ಗಳು ಬರ್ತವೆ, ಸಾರಿ KSRTC ಬಸ್ಗಳೇನ್ ಬರ್ತವೆ, ಅದೇ ರೀತಿಯಾಗಿ ಏನ್ ಹೋಗುವಾಗ ಏನಿರ್ತಲ್ಲ ಕೆಲವೊಂದು ಬಸ್ಸುಗಳು ರಶ್ ಆಗಿರ್ತವೆ. ರಶ್ ಇರುವ ಕಾರಣ ಏನಂತಂದ್ರೆ ಮೆಟ್ಟಿಲುಗಳ ಮೇಲೆ ವಿದ್ಯಾರ್ಥಿಗಳು ನಿಂತ್ಕೊಂತಾರೆ. ಅದೇ ಅನಿವಾರ್ಯ ಕಾರಣ ಅಂತ ಹೇಳ್ಬೋದು. ಇನ್ನೂ ಒಂದ್ ಸೈಡ್ ನೋಡೋದಂದ್ರೆ ಈ ಒಳಗಡೆ ಜಾಗ ಇದ್ರು ಸಹ ಕೆಲವೊಂದ್ ಟೈಮ್ ಸೀಟು ಇದ್ರು ಸಹ ಈ ಡೋರ್ ಅಲ್ಲಿ ನಿಂತು ವಿದ್ಯಾರ್ಥಿಗಳು ಪ್ರಯಾಣ ಮಾಡ್ತಾರೆ. ಒಂದು ಕಾಲು ಮೇಲೆ ಇರುತ್ತೆ, ಒಂದು ಕಾಲು ಹೊರಗಡೆ ಇರುತ್ತೆ. ಅಂತದ್ರಲ್ಲಿ ಕೆಲವೊಂದಿಷ್ಟು ಏನಂತಂದ್ರೆ ಸ್ಟೂಡೆಂಟ್ಸ್ ಗಳಿಗೆ ಇದು ನಿತ್ಯ ಏನಂತಂದ್ರೆ ಅವ್ರಿಗೊಂದು ಮೋಜು ಮಸ್ತಿ ಅಂತಾನೆ ಹೇಳ್ಬೋದು. ಅವ್ರಿಗೇನು ಫುಟ್ಪಾತ್ ಮೇಲೆ ನಿಂತು ಹೋಗೋದಂತಂದ್ರೆ ಎಲ್ಲಿಲ್ಲದ ಖುಷಿ ಅಂತ ಹೇಳ್ಬೋದು. ಒಳಗಡೆ ನಿಂತ್ಕೊಳ್ಳೋದಕ್ಕೆ ಜಾಗ ಇದ್ರು ಸಹ ಡೋರ್ ಹತ್ರನೇ ನಿಂತ್ಕೊಂಡಿರ್ತಾರೆ. ಜೊತೆಗೆ ಏನಂತಂದ್ರೆ ಒಂದು ಕಂಡಕ್ಟರ್ ಡ್ರೈವರು ಏನಾದ್ರು ತಿಳುವಳಿಕೆ ಹೇಳಿದ್ರು ಸಹ ನಾವು ಮುಂದಿನ ಸ್ಟಾಪ್ ಇದೆ ಇಲ್ಲೇ ನಿಲ್ತೀವಿ, ನಾವು ಆ ಇಲ್ಲೇ ಸ್ಟಾಪ್ ಇಳ್ಕೊಂತೀವಿ ಅನ್ನೋ ಸಬೂಬನ್ನು ನೀಡ್ತಾರೆ. ಆದ್ರೆ ಕಾರಣ ಏನಂತಂದ್ರೆ ಏನಾದ್ರೂ ಅಚಾತುರ್ಯ ಆದ್ರೆ, ದುರ್ಘಟನೆ ಆದ್ರೆ ಹೊಣೆಗಾರ ಯಾರಾಗ್ತಾರೆ? ಏನ್ ಡ್ರೈವರ್ ಕಂಡಕ್ಟರ್ ಮೇಲೆ ಹಾಕ್ತಾರ? ಆ ವ್ಯಕ್ತಿ ಏನೋ ಒಂದ್ ಕೈಯಲ್ಲಿ ಹೋಗ್ತಾ ಇರ್ತಾನೆ, ಬಸ್ ಸ್ಪೀಡ್ ಇರುತ್ತೆ, ಅಪ್ಪಿ ತಪ್ಪಿ ಕೆಳಗಡೆ ಬಿದ್ರೆ ಯಾರನ್ನ ಹೊಣೆಗಾರನ ಮಾಡ್ತೀರಿ? ಸ್ಕೂಲ್ ಅವ್ರನ್ನ ಹೊಣೆಗಾರನ ಮಾಡಕ್ ಬರುತ್ತಾ? ಇಲಾಖೆನ ಹೊಣೆಗಾರನ ಮಾಡಕ್ ಬರುತ್ತಾ? ಯಾಕೆ ವಿದ್ಯಾರ್ಥಿಗಳು ನೀವು ಕಲಿಯೋದಿಕ್ಕೆ ಅಂತಾನೆ ಬಂದಿರ್ತೀರಿ ಅಲ್ವಾ? ಅದ್ರಲ್ಲೂ ಏನಂತಂದ್ರೆ ಇದನ್ನು ಒಂದ್ ಸ್ವಲ್ಪ ತಿಳ್ಕೊಬಹುದಲ್ವಾ? ಯಾಕಂತಂದ್ರೆ ಏನೋ ಒಂದು ದುರ್ಘಟನೆ ನಡೆದ್ರೆ ನಿಮ್ಮ ಮನೆ ಪರಿಸ್ಥಿತಿ ಹೇಗಿರುತ್ತೆ? ಆ ನಿಟ್ಟಿನಲ್ಲಿ ಏನಂತಂದ್ರೆ ಇದೊಂದು ಸಣ್ಣ ಒಂದಿಷ್ಟು ವಿಡಿಯೋಗಳ ಮೂಲಕ ನಾನು ಉದಾಹರಣೆ ಕೊಡ್ತಾ ಇದ್ದೇನೆ. ಆ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೇನೆ ವಿದ್ಯಾರ್ಥಿಗಳು ಹಾಯ್ ಅಂತ ಕೈ ಮಾಡ್ತಾರೆ. ಆ ದೃಶ್ಯದಲ್ಲಿ ತೋರಿಸ್ತೀನಿ ನಿಮ್ಗೆ. ಯಾಕಂತಂದ್ರೆ ಇದು ಒಂದು ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಮೂಡಿಸುವಂತ ಒಂದು ಸಣ್ಣ ಒಂದು ಆ ವಿಷಯನ ಹೇಳ್ತಾ ಇದ್ದೇನೆ ನಾನು. ಯಾಕಂತಂದ್ರೆ ಯಾರೇ ಆಗಿರ್ಲಿ, ನಿಮಗೆ ಬಸ್ಸು ಫುಲ್ ರಶ್ ಇದ್ರೆ ಇನ್ನೊಂದು ಬಸ್ಸಿನ ಸೌಲಭ್ಯನ ಕೇಳಿ ನೀವು ಹೋಗಿ. ಜೊತೆಗೆ ಏನಂತಂದ್ರೆ ಆ ಅವಾಗಲೇ ನಾನು ಘಟಕ ವ್ಯವಸ್ಥಾಪಕರನ್ನು ಈ ಮೂಲಕ ಸಂಪರ್ಕ ಮಾಡಿದೆ. ಒಳ್ಳೆ ಅಭಿಪ್ರಾಯನ ಹೇಳಿದ್ರು. ಯಾಕಂತಂದ್ರೆ ಕಂಡಕ್ಟರ್ ಡ್ರೈವರ್ ಎಷ್ಟೇ ಅವ್ರಿಗೆ ಗೋಗರ್ದು ಸಹ ಸ್ಟೂಡೆಂಟ್ಗಳು ಡೋರ್ ಹತ್ರ ನಿಲ್ಲೋದು ತಪ್ತಾ ಇಲ್ಲ, ಸ್ಪೆಷಲ್ ಆಗಿ ತಪ್ತಾ ಇಲ್ಲ. ಇದು ನಿಲ್ಬೇಕು. ಯಾಕಂತಂದ್ರೆ ನಾಳೆ ನಿಮಗೆ ಏನಾದ್ರು ಕೈಯೋ ಕಾಲೋ ಮುರಿದ್ರೆ ಪಾಪ ಕಂಡಕ್ಟರ್ ಡ್ರೈವರ್ ಕೋರ್ಟಿಗೆ ಅಲ್ದಾಡ್ಬೇಕಾಗತ್ತೆ, ಅವ್ರು ಅನುಭವಿಸ್ತಾರೆ. ಆ ನಿಟ್ಟಿನಲ್ಲಿ ಏನಂತಂದ್ರೆ ಒಟ್ಟಾರೆಯಾಗಿ ಸ್ಟೂಡೆಂಟ್ ಗಳಿಗೆ ಒಂದು ಈ ವಿಡಿಯೋ ಮೂಲಕ ನನ್ನೊಂದು ಕಿವಿ ಮಾತು ಏನಂತಂದ್ರೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇನಂತಂದ್ರೆ ಬಸ್ ಒಳಗಡೆ ನಿಂತು ಪ್ರಯಾಣ ಮಾಡಿ. ಡೋರ್ ಅಲ್ಲಿ ಒಂದು ಕಾಲ್ ಇಡೋದು, ಒಂದು ಕಾಲ್ ಹೊರಗಡೆ ಇಟ್ಟು ಪ್ರಯಾಣ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನೊಬ್ಬರಿಗೆ ಅನಾಹುತನ್ನ ನೀವಾಗೆ ಮಾಡ್ಕೋಬೇಡಿ ಅಂತಂದು ಇದೊಂದು ಕಿವಿ ಮಾತು. ಬನ್ನಿ ಈ ಸ್ಟೋರಿ ನೋಡೋಣ. ನಮಸ್ಕಾರ, ನನ್ನ ಹೆಸರು ಸಂಜಯ್ ಕುರಣ್ಣವ್ರ ಅಂತೇಳಿ. ನಾನು ಪರಿಸರ ಹೋರಾಟದಲ್ಲಿದ್ದು ಈಗ ಆಲ್ರೆಡಿ ನಾನು ಈಗ ನಮ್ಮ ಮೊದಲ ಬಸ್ ಸ್ಟ್ಯಾಂಡ್ ಬಂದಿದ್ದೆ. ಇಲ್ಲಿ ವಿದ್ಯಾರ್ಥಿಗಳು ಬಸ್ ಪ್ರಯಾಣ ಮಾಡುವಾಗ ಬಾಗಲಲ್ಲಿ ನಿಂತುಕೊಂಡಿರ್ತಾರೆ. ಒಳಗಡೆ ಜಾಗ ಇದ್ರು ಕೂಡ ಒಂದು ಕಾಲು ಹೊರಗೆ ಒಂದು ಕಾಲು ಒಳಗೆ
ಬಸ್ ಅಲ್ಲಿ ಡ್ರೈವರ್ ಏನಾರು ಅಚಾನಕ್ ಬ್ರೇಕ್ ಹಾಕಿದ್ರು ಕೂಡ ಆ ವಿದ್ಯಾರ್ಥಿಗಳು ತೆಳಗ್ ಬೀಳೋ ಚಾನ್ಸಸ್ ಇರ್ತೈತಿ. ಈಗ ಕಬ್ಬಿನ ಸೀಸನ್ ಚಾಲೂ ಆಯ್ತು, ಬಹಳಷ್ಟು ಕಬ್ಬಿನ ಗಾಡಿಗಳು ಬರ್ತಾವ. ಒಂದ್ ಈ ಟಚ್ ಆದ್ರೂ ಜೀವ ಹಾನಿ ಆಗುವ ಈ ಪ್ರಸಂಗ ಐತಿ. ಬರೀ ಜಾಗೃತಿಯಿಂದ ಇರ್ಬೇಕು ವಿದ್ಯಾರ್ಥಿಗಳು. ಮತ್ತೆ ಒಳಗಿದ್ದಂತ ಎಲ್ಲಾ ಸೇಫ್ ಆಗಿರ್ಬೇಕು. ಒಳಗಡೆ ಕುರ್ಚಿಗಳು ಕುಂಡ್ರಲಿಕ್ಕೆ ಒಳಗೆ ನಿಮ್ಗೆ ಸೀಟ್ ಇದ್ರು ಕೂಡ ಬಾಗಲಲ್ಲಿ ಇರ್ತಾರೆ. ಕಂಡಕ್ಟರ್ಗಳಿಗೆ ಅವ್ರಿಗೆ ವಾಗ್ವಾದ ಆಗ್ತಿರೋದು ಅದನ್ನ ಬಹಳ ಗಮನದಿಂದ ಇಲ್ಲಿ ಮುದೋಳಿಗೆ ನಾ ಆಲ್ರೆಡಿ ಒಂದು 6 ಹಳ್ಳಿ ಬಸ್ಗಳು ನೋಡಿದೆ. ನಮ್ಮ ರಬಕೈ ಬರಟಿ ಬಸ್ ಅಂತ ಅದು ಪೂರ್ಣ ಪ್ರಮಾಣ ತುಂಬಿರ್ತೈತಿ. ಅಕಸ್ಮಾತ್ ಹಾನಿ ಆದ್ರೆ ಜೀವಗಳ ಹಾನಿ ಆದ್ರೆ ಇದಕ್ಕೆ ಹೊಣೆಗಾರರು ಶಾಲೆ ಸಿಬ್ಬಂದಿಗಳು ಇರುವುದಿಲ್ಲ. ಮತ್ತಿನ್ನ ಬಸ್ಸಿನ ಕಂಡಕ್ಟರ್ ಡ್ರೈವರ್ಗಳು ಅವರು ಕೂಡ ಹೊಣೆಗಾರ ಆಗಿದ್ದಾರೆ. ಯಾಕಂದ್ರೆ ಪೂರ್ಣ ಪ್ರಮಾಣ ಹಿಂದ್ಗಡೆ ಇರ್ತಾರ. ಇದಕ್ಕೆ ಜಾಗೃತಿ ವಹಿಸಬೇಕು ಮೊದಲ ಜನತೆಯಲ್ಲಿ ಇದೊಂದು ನನ್ನ ಮನವಿ. ಪ್ರಯಾಣದಲ್ಲಿ ಪ್ಯಾಸೆಂಜರ್ಗಳು ಜಾಸ್ತಿ ಇದ್ರೆ ಅದಕ್ಕೆ ಬಸ್ಸಿನ ವ್ಯವಸ್ಥೆ ನಮ್ಮ ಸಾರಿಗೆ ಇಲಾಖೆಯವರು ಅದನ್ನು ಒದಗಿಸಿಕೊಡ್ಬೇಕಂತ ನಾನು ವಿನಂತಿ ಮಾಡ್ತೀನಿ.